ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ. ನಿನ್ನೆ ಒಂದು ದೊಡ್ಡ ಪ್ರಮಾಣದ ಹೋರಾಟ, ಕಿರುಚಾಟ, ಎಷ್ಟೋ ಜನರ ಕಷ್ಟ ನೋವುಗಳ ಒಂದು ಪ್ರತಿಭಟನೆಯನ್ನು ನಾವು ನೋಡಿದ್ವಿ. ಅದು ಹುಬ್ಬಳ್ಳಿ ಧಾರವಾಡಲ್ಲಿ. ಅದಕ್ಕೆ ಧಾರವಾಡ ಸಾಕ್ಷಿ ಆಯಿತು. ಯಾಕೆ ಈ ಹೋರಾಟ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 4-5 ವರ್ಷಗಳಿಂದ ಏನು 2023 ಜನವರಿ ಕೊನೆಯಲ್ಲಿ ಏನು ಕೆಲವೊಂದು ಸರ್ಕಾರಿ ಹುದ್ದೆಗಳ ಕಾಲ್ಫಾರ್ಮ್ ಆಯಿತು. ಅದಾದಮೇಲೆ ಯಾವುದು ಆಗಿಲ್ಲ ಅನ್ನೋ ಒಂದು ವಿಷಯದ ಕುರಿತಾಗಿ ದೊಡ್ಡ ಪ್ರಮಾಣದ ಒಂದು ಹೋರಾಟ ನಡೀತು. ಅಲ್ಲಿ ಎಷ್ಟೋ ಸ್ಪರ್ಧಾರ್ಥಿಗಳು ತಮ್ಮ ಆಕ್ರೋಶನ ಹೊರಹಾಕೋ ಪ್ರಯತ್ನ ಮಾಡಿದ್ರು. ಈ ಎಲ್ಲ ಒಂದು ಸನ್ನಿವೇಶಗಳನ್ನು ಗಮನಿಸಿದಾಗ ಕೆಲವೊಂದು ವಿಷಯಗಳಲ್ಲಿ ನಾವು ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಮೊದಲನೇದಾಗಿ, ನಿನ್ನೆ ಸೇರಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತು ಅವರೆಲ್ಲರೂ ಏನು ಸರ್ಕಾರಿ ನೌಕರಿ ಹೊಂದುವಂಥ ಅಷ್ಟು ದೊಡ್ಡ ಪ್ರಮಾಣದ ಹುದ್ದೆಗಳ ಕಾಲ್ಫಾರ್ಮ್ ಆಗುತ್ತಾ? ಆಗೋದಿಲ್ಲ. ಅಲ್ಲಿ ಸೇರಿದ ಎಲ್ಲ ಸ್ಪರ್ಧಾರ್ಥಿಗಳು ಈ ಕಾಲ್ಫಾರ್ಮ್ ಆಗೋ ಹುದ್ದೆಗಳಿಗೆ ಎಲಿಜಿಬಲ್ ಇದ್ದಾರಾ? ಇಲ್ಲ. ಹಾಗಾಗಿ ಸರ್ಕಾರ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡುತ್ತೆ ಅಷ್ಟರಲ್ಲಿಯೂ ಕೂಡ ಹೋರಾಟ ಮಾಡಿದ ಎಲ್ಲ ಜನರಲ್ಲಿ ಕೇವಲ 2% ಆದರೂ ಸೆಲೆಕ್ಟ್ ಆಗೋ ಚಾನ್ಸಸ್ಗಳು ಇರೋದಿಲ್ಲ. ಹಾಗಾಗಿ ಸರ್ಕಾರಿ ಹುದ್ದೆ ಬೇಕು ಅನ್ನುವುದು ಛಲ ಇರಬೇಕು. ಬಟ್ ಅದನ್ನು ತಗೊಂಡೇ ಜೀವನ ಮಾಡ್ತೀನಿ ಅನ್ನೋದು ಹುಚ್ಚುತನ. ಇಂಥ ಒಂದು ಸನ್ನಿವೇಶದಲ್ಲಿದ್ದಾಗ ಸ್ಪರ್ಧಾರ್ಥಿಗಳು ಒಂದು ಪ್ಲ್ಯಾನ್ ಬಿ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಕೇಳಿದಾಗ, ಈ ಕಾಲ್ಫಾರ್ಮ್ ಮಾಡೋದಾಗಲಿ ಮತ್ತೊಂದಾಗಲಿ ಸರ್ಕಾರದ ಹಂತದಲ್ಲಿರೋ ವಿಷಯಗಳಿಗೆ ತಮ್ಮದೇ ಆದ ಕಾಲಾವಕಾಶ ತಗೊಳ್ತಾರೆ. ಸುಮಾರು ತೊಂದರೆಗಳಾಗಲಿ ಪ್ರೊಸೀಜರ್ಗಳಾಗಲಿ ಇರುತ್ತಲ್ಲಿ. ಸರ್ಕಾರ ಯಾರ್ದು ವಿರೋಧಿ ಅಲ್ಲ. ನಿಮಗೆ ಒಂದು ಸರ್ಕಾರಿ ಹುದ್ದೆ ಆದರೆ ಆ ಇಲಾಖೆಗೆ ಮತ್ತೊಂದು ಉತ್ತಮವಾದಂಥ ಕ್ಯಾಂಡಿಡೇಟ್ ಸಿಗುತ್ತೆ, ಮತ್ತೆ ಕೆಲಸ ಸುಗಮವಾಗಿ ಸಾಗುತ್ತೆ. ಆದರೆ ಕೆಲವೊಂದು ಆಂತರಿಕ ತೊಂದರೆಗಳು ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಇರೋದ್ರಿಂದ ಕಾಲ ಆಗಲ್ಲ, ಸಮಯಕ್ಕಾಗಿ ಆಗಲ್ಲ. ಮತ್ತು ಎರಡನೇದು, ಇಲ್ಲಿ ನಮ್ಮ ಸ್ಪರ್ಧಾರ್ಥಿಗಳು ಮಾಡೋ ತಪ್ಪು ಏನು ಅಂತಂದರೆ, ಇರಲಿ ತಗೋ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನಾವು ಈ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋಣ ಅನ್ನೋದು, ಮತ್ತು ಒಂದು ದೊಡ್ಡ ಪ್ರಮಾಣದ ಪರೀಕ್ಷೆ ಬರೆಯೋದಕ್ಕೆ ಭಯ ಬೀಳೋದು. UPSC ಅಂದರೆ ದೊಡ್ಡದು, ನಮಗಾಗಲ್ಲ. KPSC ಅಂದರೆ ದೊಡ್ಡದು, ನಮಗಾಗಲ್ಲ. ಕಾನ್ಸ್ಟೇಬಲ್ ಕಾಲ್ ಮಾಡಿದ್ರೆ ಸಾಕು, ನಾವು ತೃಪ್ತಿ ಪಡ್ಕೊಳ್ತೀವಿ. ಇದು ನಿನ್ನೆ ಹೋರಾಟದಲ್ಲಿ ಸೇರಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ನಾವು ಆಲೋಚನೆ ಮಾಡಿದ್ರೆ 60% ಜನ ಅಲ್ಲಿ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು. ಒಂದು ಸಲ ಪರಾಮರ್ಶೆ ನೋಡಿದ್ರೆ ಅಲ್ಲಿ 60% ಜನ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು. ಇನ್ನು ಮಿಕ್ಕಿದ್ದವರು ಟೀಚರ್ಸ್ ಅಂತೂ ಕಳೆದ 7-8 ವರ್ಷಗಳಿಂದ ಕಾಲ ಆಗಿಲ್ಲ. ಅದೊಂದು ದುರಂತ. ಆದರೂ ಕೂಡ ಇಲ್ಲಿ ಅತಿಥಿ ಶಿಕ್ಷಕರನ್ನು ತಗೋತಾ ಇದ್ದಾರೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಕಡಿಮೆ, ನಾನು ಹೋಗ್ತೀನಿ. ಬಟ್ ಆದರೂ ಕೂಡ ಒಂದು ಚಾನ್ಸ್ ಸಿಗ್ತಾ ಇದೆ. ಇದಕ್ಕೂ ಮೀರಿ ಇನ್ನೂ ಒಂದು ಮಾತು ಹೇಳಬೇಕು ಅಂತಂದರೆ, ಒಂದು ವೇಳೆ ನೀವೇನು ಫಾಲೋ ಮಾಡ್ತೀರಲ್ಲ ಯೂಟ್ಯೂಬಲ್ಲಿರುವ ಒಂದು ಅತಿ ಮುಖ್ಯವಾದಂಥ ಟೀಚರ್ಸ್ಗಳ, ಭಂಡಾರಿ ಸರ್ ಆಗಿರ್ಬೋದು, ಈಶ್ವರಗಿರಿ ಸರ್ ಆಗಿರ್ಬೋದು, ಮಂಜುನಾಥ್ ಸರ್ ಆಗಿರ್ಬೋದು, ಇಂತಹ ಕೆಲವೊಂದು ಶಿಕ್ಷಕರು ಅವರ ಒಂದು ಏನೊಂದು ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಒಂದು ಯಾವುದೋ ಒಂದು ಕೆಲಸ ಅವ್ರು ತಿಳ್ಕೊಂಡಿರುವಂಥ ಒಂದು ಟೀಚರು, ಒಂದು ಕಾನ್ಸ್ಟೇಬಲು, ಒಂದು FD ಏನೋ ಆಗಿದ್ದರೆ ಅಂಥ ಒಬ್ಬ ಟೀಚರು ನಿಮ್ಗೆ ಇವತ್ತು ಸಿಗ್ತಿರಲಿಲ್ಲ. ಅಂಥ ಒಬ್ಬ ಟೀಚರ್ ನಿಮ್ಗೆ ಇವತ್ತು ಪಾಠ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಏನಾಗಿದೆ ಅದು ಒಳ್ಳೆಯದಾಗಿದೆ ಅಂತ ಭಾವಿಸ್ಬೇಕು. ಹಾಗಾಗಿ ನಿಮಗೂ ಒಂದು ಒಳ್ಳೇದು ಕಾದಿರುತ್ತೆ ಮುಂದೆ. ಕಾಲ್ಫಾರ್ಮ್ ಆಗಲಿ ಆಗದೇ ಇರಲಿ, SSC ಆಗ್ತಾಯಿದೆ, ಆಮೇಲೆ ಬ್ಯಾಂಕಿಂಗ್ ಆಗ್ತಾಯಿದೆ, ಪ್ರತಿ ವರ್ಷ ಕಾಲ ಆಗುತ್ತದು. ಮಾಡಿ, ಪ್ರಯತ್ನ ಮಾಡಿ. ನಾವು ಹೋಗ್ತಾ ಇರೋ ದಾರಿ ಕಷ್ಟ ಇದೆ, ನಮಗೆ ಅಲ್ಲಿ ಗುರಿ ಸಿಗಲ್ಲ ಅಂತ ನಿಮ್ಗೆ ಅನಿಸಿದರೆ ದಾರಿ ಬದಲಾಯಿಸ್ಬೇಕ್ರಿ. ಅದೇ ದಾರಿಯಲ್ಲಿ ಹೋಗೋದು ಮುಟ್ಟಾಳ್ತನ ಆಗುತ್ತೆ.
ಸೊ ಹಾಗಾಗಿ ದಾರಿ ಚೇಂಜ್ ಮಾಡ್ಕೋರಿ. ಇದೇ ಕಾನ್ಸ್ಟೇಬಲು ಬಿಡ್ತಾ ಇದ್ದಾರೆ, ಎಸ್ ಎಸ್ ಸಿಯಲ್ಲಿ ಆಗ್ತಾಯಿದೆ. ಎಸ್ ಎಸ್ ಸಿ ಮಾಡಿ ಅಲ್ಲಿ ಹೋರಾಟ ಮಾಡಿರೋ ಎಷ್ಟೋ ಜನ ಸ್ಪರ್ಧಾರ್ಥಿಗಳಿಗೆ ಎಸ್ ಎಸ್ ಸಿ ಸಿಲೆಬಸ್ ಗೊತ್ತಿಲ್ಲ. ಅಪ್ಲೈ ಮಾಡ್ತಾರೆ, ಎಸ್ ಎಸ್ ಸಿ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡೋದು 80% ಜನ, ಹೋಗಿ ಎಕ್ಸಾಮ್ಗೆ ಅಟೆಂಡ್ ಆಗೋದು ಕೇವಲ 20% ಜನ. ಅದರಲ್ಲಿ ಸೆಲೆಕ್ಟ್ ಆಗೋದು ನಮ್ಮ ಕರ್ನಾಟಕದಿಂದ ಕೇವಲ 1%. ಸೊ ಹಾಗಾಗಿ ನಮಗೆ ಎಲ್ಲಿ ನೀರು ಸಿಗ್ತಾ ಇದೆ ಅಲ್ಲಿ ನಾವು ಪ್ರಯತ್ನ ಮಾಡ್ತಾಯಿಲ್ಲ. ಎಲ್ಲಿ ನೀರು ಸಿಗೋಲ್ಲ ಅದೇ ಬಾವಿಯಿಂದ ನೀರು ಕುಡಿತೀವಿ ಅನ್ನೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಒಂದು ಮಾತು ಹೇಳಬೇಕು ಅಂದರೆ, ಪ್ರತಿಯೊಂದು ಮನುಷ್ಯನಿಗೆ ಒಂದು ಕಲೆ ಅಂತ ಇರುತ್ತೆ. ಒಬ್ಬರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ, ಒಬ್ಬರಿಗೆ ಓದಿ ನೆನ್ಪಿಟ್ಕೊಳ್ಳೋದು, ಮತ್ತು ಇನ್ನೊಬ್ರಿಗೆ ಮಾತಾಡೋದಾಗಿರ್ಬೋದು, ಒಬ್ಬರು ಡ್ಯಾನ್ಸು, ಸಿಂಗಿಂಗು, ಏನೋ ಒಂದು ಕಲೆ ಇರುತ್ತೆ. ಸ್ಕಿಲ್ ಇಲ್ಲದೆ ಇರೋ ಮನುಷ್ಯ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಏನು ಬರದೇ ಇರುವಂಥ ಕೆಲವೊಂದಷ್ಟು ಹುಚ್ಚು ಮೆಂಟಾಲಿಟಿ ಇರೋರು ಇನ್ಸ್ಟಾಗ್ರಾಮಲ್ಲಿ ಅಲ್ಲೆಲ್ಲ ವೈರಲ್ ಆಗಿ ಫೇಮಸ್ ಆಗಿ ಕೆಲವೊಂದು ಕಡೆ ಅವ್ರಿಗೆ ಕರೆಸು ಸನ್ಮಾನ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರಮೋಷನ್ಸ್ ಕೊಡ್ತಾ ಇದ್ದಾರೆ, ಅವ್ರು ದುಡ್ಡು ಮಾಡ್ತಾ ಇದ್ದಾರೆ, ಅವ್ರ ಜೀವನ ಮಾಡ್ತಾ ಇದ್ದಾರೆ. ಈವನ್ ಅವರು ಇವತ್ತಿನ ದಿವಸ ಸೆಲೆಬ್ರಿಟಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಹೆಸರನ್ನ ನಾನು ಇಲ್ಲಿ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಅವ್ರ ಲೈಫ್ ಪಾಪ ಅದು. ಹಾಗಾಗಿ ಒಂದು ಸ್ವಲ್ಪ ದಿವಸದ ಹಿಂದೆ ನೀವು ವೋಟಿಂಗ್ ಮಾಡಿದ್ರಿ ಒಬ್ಬ ವ್ಯಕ್ತಿಗಾಗಿ, ಬೇರೆಯವ್ರ ಮೊಬೈಲ್ ತೊಗೊಂಡು ವೋಟಿಂಗ್ ಮಾಡಿದ್ರು, ಹೋರಾಟ ಮಾಡಿದ್ರು, ಪ್ರೊಸೆಷನ್ಸ್ ಮಾಡಿದ್ರು. ಏನು ಮಾಡಿದ್ದಾರೆ ಅವರು? ಹಾಗಾಗಿ ನೀವು ಬೆಳಿಬೇಕು ಅಂತಂದರೆ ನಾಲೆಜ್ ಬೇಕು. ನಾಲೆಜ್ ಆಲ್ರೆಡಿ ನೀವು ಓದ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಮನೆ ಬಿಟ್ಟು ಉಪವಾಸ ಇದ್ದು ಓದ್ತಾ ಇದ್ದೀರಾ, ಓಕೆ, ನಾಲೆಜ್ ಗೇನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಗುರಿ ತಲುಪಲ್ಲ, ಕಷ್ಟ ಇದೆ ಅಂತಂದಾಗ ದಯವಿಟ್ಟು ನಿಮ್ಮ ವೇನ ಚೇಂಜ್ ಮಾಡ್ಕೊಳ್ಳಿ. ನಾವು ಅದೇ ವೇನಲ್ಲೇ ಹೋಗ್ತೀವಿ, ನಮ್ಗೆ ಅದೇ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸಿಗ್ಬೋದು, ಬಟ್ ಎಲ್ಲರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮ ವೇ ಚೇಂಜ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದರೆ, ಅಲ್ಲಿ ಓದ್ತಾ ಇರುವ 100 ಜನರಲ್ಲಿ 60-70% ಜನ ರೈತರ ಮಕ್ಕಳು, ಮಧ್ಯಮ ವರ್ಗದ ಜನ. ನೀವು ಗ್ರ್ಯಾಜುಯೇಷನ್ ಓದೋವರೆಗೂ ಕಷ್ಟಪಟ್ಟು ಮನೆಯಲ್ಲಿ ತಂದೆ ತಾಯಿ ಓದಿಸಿದ್ದಾರೆ. ಇದಾದಮೇಲೂ ಕೂಡ ತಿಂಗಳಿಗೆ ನಿಮಗೆ ದುಡ್ಡು ಹಾಕಿ ಅವ್ರು ಮೇಂಟೈನ್ ಮಾಡೋದು ಕಷ್ಟ. ಹಾಗಂತ ನೀವು ಹೋಗಿ ಸಾಯಂಕಾಲ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋದು, ಮತ್ತು ಈ ಥರ ಬೇರೆ ಒಂದು ಕೋಚಿಂಗಲ್ಲಿ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡೋದು, ಎಷ್ಟು ದಿವಸ ಮಾಡ್ತೀರ ಅದನ್ನು? ಅಲ್ಲಿರೋವರೆಗೂ ಅಷ್ಟೇ ಮಾಡ್ಬೋದು ನೀವು. ಸೊ ಇದಾಗಿಲ್ಲ ಅಂದರೆ ನೆಕ್ಸ್ಟ್ ನೀವು ಅದಕ್ಕೆ ಸ್ವಿಚ್ ಆಗಿಬಿಡ್ತೀರ. ದಯವಿಟ್ಟು ಒಳ್ಳೆಯ ಮಾರ್ಗನ ದುಡಿಯೋದ್ರಲ್ಲೂ 2 ಮಾರ್ಗ ಇದೆ, ಒಳ್ಳೆಯ ಮಾರ್ಗ, ಕೆಟ್ಟ ಮಾರ್ಗ ದುಡಿಬೇಕಂತ. ಸೊ ದುಡಿಯೋದು ಒಳ್ಳೆಯ ಮಾರ್ಗ ಆಗಿರಲಿ ಯಾವತ್ತಾದರೂ ನಿಮ್ಮದು. ಒಳ್ಳೆಯ ಮಾರ್ಗದಲ್ಲೇ ದುಡಿಬೇಕು. ನೀವು ಕೆಟ್ಟ ಮಾರ್ಗದಲ್ಲಿ ಯಾವಾಗ ಬೇಕಾದರೂ ದುಡಿಬೋದು, ಯಾವುದೇ ಏಜ್ ಇಲ್ಲ, ಏನಿಲ್ಲ ಅದಕ್ಕೆ. ಸೊ ದುಡಿಬೇಕು. ದುಡಿಯೋ ವಯಸ್ಸಿದು 30-40 ವರ್ಷದೊಳಗೆ ದುಡಿದು ಒಳ್ಳೆ ವೆಲ್ತ್ ನೀವು ರೆಡಿ ಮಾಡಿಕೊಂಡು 40 ವರ್ಷದ ಮೇಲೆ ಜೀವನ ಮಾಡಬೇಕು. ಇದು ಒಂದು ಕಾನ್ಸೆಪ್ಟು, ವೆಲ್ತ್ ಕಾನ್ಸೆಪ್ಟ್ ಇದು. ಸೊ ಹಾಗಾಗಿ ದುಡಿಯೋ ವಯಸ್ಸಲ್ಲಿ ಹೋಗಿ ನೀವು ಧಾರವಾಡಲ್ಲಿ ಸ್ಟಕ್ಕಾಗಿ ಈ ಥರ ಹೋರಾಟಗಳನ್ನ ಮಾಡಿಕೊಂಡು ಈ ಥರ ಬೀದಿ ರಂಪಾಟ ಎಲ್ಲ ಮಾಡಿ, ಸೊ ಪೊಲೀಸು ಏನು ಮಾಡ್ತಾರೆ ಪಾಪ, ಅವ್ರಿಗೂ ಕೇಸ್ ಮಾಡಬೇಕನ್ನುವಂಥ ಯಾವುದೇ ಉದ್ದೇಶ ಇರೋದಿಲ್ಲ. ಬಟ್ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂತಂದಾಗ ಒಂದು ಕೇಸ್ ನಿಮ್ಮ ಮೇಲೆ ಬಿದ್ದರೆ ಕಳೆದ ನೀವೇನು 3-4 ವರ್ಷಗಳಿಂದ ಏನೇನು ಓದಿದಿರಲ್ಲ ಎಲ್ಲನೂ ವ್ಯರ್ಥ ಹೋಗುತ್ತೆ. ಯಾವುದೇ ಒಂದು ಸರ್ಕಾರಿ ನೌಕರಿ ಕೂಡ ನಿಮಗೆ ಸಿಗಲ್ಲ. ಹಾಗಾಗಿ ತಾಳ್ಮೆಯಿಂದ ವರ್ತಿಸಿ, ಪ್ಲ್ಯಾನ್ ಬಿ ಏನಿದೆ ಕಂಡುಕೊಳ್ಳಿ, ನಿಮ್ಮದೇ ಆದ ಒಂದು ಇನ್ಕಮ್ ಸೋರ್ಸ್ ಮಾಡ್ಕೊಳ್ಳಿ ಒಳ್ಳೆಯ ದಾರಿಯಲ್ಲಿ. ಪಾರ್ಟ್ ಟೈಮ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ರೀ. ನೀವೇ ಯಾವುದೋ ಒಂದು ಸಣ್ಣ ಒಂದು ಪೆಟ್ಟಿ ಶಾಪ್ನೋ ಏನೋ ಒಂದು ಓಪನ್ ಮಾಡಿಕೊಂಡು ನಿಮ್ಗೆ ಒಂದು ಡೈಲಿ 300-400 ರೂಪಾಯಿ ಖರ್ಚಿಗೆ ಮಾಡ್ಕೊಳ್ಬೋದು. ಸುಮಾರು ಎಕ್ಸಾಂಪಲ್ಗಳಿದ್ದಾವೆ. ಎಕ್ಸಾಂಪಲ್ ಹೇಳಿ ನಿಮ್ಗೆ ಹರ್ಟ್ ಮಾಡುವಂಥ ಇದಲ್ಲ, ಸಂದರ್ಭ ಇದಲ್ಲ. ಏನು ಬೇಕಾದ್ರೂ ಮಾಡ್ಬೋದು. ಮಾಡೋ ದೃಢ ಮನಸ್ಸು ಬೇಕು. ದೃಢ ಮನಸ್ಸಿದ್ದಾಗ ಏನು ಬೇಕಾದ್ರೂ ಮಾಡೋಕ್ಕಾಗುತ್ತೆ. ಮತ್ತು ಕೊನೆಯದಾಗಿ ನೀವು ಮಾಡಬೇಕಾಗಿರೋದೇನು, ಈ ಸ್ಟ್ರಗಲ್ ಎಲ್ಲ ಯಾಕೆ ಸ್ಟಾರ್ಟ್ ಆಗಿದೆ? ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿನ ಗ್ರ್ಯಾಜುಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿಂದನೇ ಸ್ಟಾರ್ಟ್ ಮಾಡಿಸ್ಬೇಕು ನೀವು. ಸೊ ಅದೇನಾಗುತ್ತೆ, ಆಲ್ಮೋಸ್ಟ್ 3 ವರ್ಷ ಟೈಮ್. ಏನಾದರೂ ಓದಲಿ ಅವರು, ಡೈಲಿ 1 ಅವರ್, ಹಬ್ಬ ಸಂಡೇ ಎಲ್ಲನೂ
ನಾವು ಮೈನಸ್ ಮಾಡಿದ್ರು 900 ಕ್ಲಾಸ್ ಅವ್ರು ಅಟೆಂಡ್ ಮಾಡ್ಬೋದು. 900 ಕ್ಲಾಸಸ್ ಡೈಲಿ 1 ಅವರ್ ಅಂದರೆ 900 ಗಂಟೆ ಓದ್ಬೋದು ಅವರು. ಅವರ 21ನೇ ವಯಸ್ಸಿಗೆ ಗ್ರ್ಯಾಜುಯೇಷನ್ ಒಂದು ವೇಳೆ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಇಯರ್ ಅವರು ಯಾವುದೇ ಜಾಬ್ ಬೇಕು ಕೂಡ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲನೇದು 3 ವರ್ಷದ ಬ್ಯಾಕಪ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಸ್ಟ್ಯಾಟಿಕ್ ಸಬ್ಜೆಕ್ಟ್ನ 3 ವರ್ಷದಲ್ಲಿ 3 ಸಲ ಓದ್ಬೋದು ಅವರು. ವರ್ಷಕ್ಕೆ 1 ಸಲ ಓದಿದ್ರು ಕೂಡ 3 ಸಲ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಓದ್ಬೋದು ಅವರು. ಪೊಲಿಟಿ, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿ, ಇಂಥವುಗಳನ್ನ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳನ್ನ 3 ಸಲ ರಿವೈಸ್ ಮಾಡ್ಬೋದು. ಹಾಗಾಗಿ ನಾವು ಮಾಡಿದ್ದೀವಿ ತಪ್ಪು, ನಾವು ಮುಂದೆ ಬಂದಿದ್ದೀವಿ. ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ನಾವು ಮಾಡಬೇಕು. ಓಕೆ, ಏನಾಗ್ತಾಯಿದೆ ಒಳ್ಳೆಯದೇ ಆಗ್ತಾಯಿದೆ, ಏನಾಗಬೇಕು ಮುಂದೆ ಒಳ್ಳೆಯದೇ ಆಗುತ್ತೆ. ಸೊ ಹಾಗಾಗಿ ಸ್ಟಿಕ್ ಆನ್ ಆಗಿರೋದು ಕಷ್ಟ ಮುಂದೆ ಜೀವನಕ್ಕೆ. ಓದಬೇಕು, ಓದೋಕ್ಕೆ ಸ್ಟಿಕ್ ಆನ್ ಆಗಿರಬೇಕು, ಮತ್ತು ಪ್ಲಾನ್ ಬಿ ಕೂಡ ಇಟ್ಕೋಬೇಕು. ಜಮೀನಿದೆ, ಊರಿಗೋಗಿ ಜಮೀನು ಮಾಡಬೇಕು ಅಂದ್ರೆ ಪರವಾಗಿಲ್ಲ, ಮಾಡಬೇಕು. ನಮ್ಮ ಪೂರ್ವಜರ ಕೆಲಸ ಅದು ರೆಸ್ಪೆಕ್ಟಿಂದ ಮಾಡಬೇಕು. ತಂದೆ ತಾಯಿ ಕೆಲಸ ಇರುತ್ತೆ, ಅದನ್ನೇ ಮುಂದುವರಿಸ್ಕೊಳ್ಬೇಕು. ನಾನು ಬದಲಾವಣೆ ಅಂತ ಬಯಸಿದಾಗ ಅಂಥ ಸಂದರ್ಭ ಕೂಡಿ ಬಂದಿರಬೇಕು, ಮತ್ತು ನಾವು ಕೂಡ ಅದಕ್ಕೆ ತಕ್ಕ ಮಟ್ಟಿಗೆ ಎಲಿಜಿಬಲ್ ಆಗಿರಬೇಕು. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜಾಬ್ಸ್ಗಳು ಕಾಲ ಆಗ್ತಾಯಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಐ ಹೋಪ್ ಆದಷ್ಟು ಬೇಗ ಕಾಲ್ ಮಾಡ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ತೊಂದರೆ ಆಗಿರ್ಬೋದು. ಹಾಗಾಗಿ ಅವ್ರು ಕಾಲ್ ಮಾಡಿದಾಗೂ ಕೈ ಚೆಲ್ಲಿ ಕೊಡುವಂಥ ಸಂದರ್ಭ ಆಗಬಾರ್ದು. ಪ್ರಿಪೇರ್ ಆಗಿರಿ, ಚೆನ್ನಾಗಿ ಓದ್ರಿ. ಯಾರು ನಿಮ್ಮ ಕ್ಲಾಸಸ್ನ ಹೇಳ್ತಾರೆ ಅವ್ರ ಕ್ಲಾಸಸ್ನ ಚೆನ್ನಾಗಿ ಕೇಳಿ ಫಾಲೋಅಪ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ. ಈ ಹುಚ್ಚುಚ್ಚು ಕೆಲವು ಅದು ಪದಗಳನ್ನು ಬಳಸೋದು ಕೂಡ ಸರಿಯಲ್ಲ. ಧಾರವಾಡಲ್ಲಿ 1-2 ಇನ್ಸಿಡೆಂಟ್ ಆಯಿತು, ಹುಚ್ಚುಚ್ಚು ನಿರ್ಧಾರಗಳು, ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು. ಸೊ ಈ ಒಂದು ಜಾಬ್ ಇಲ್ಲ ಅಂದರೆ ಬದುಕು ಕಷ್ಟ ಅಂತೇನಲ್ಲ. ಸೊ ಫಸ್ಟು ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ದಾಗ ನಮ್ಮನ್ನು ನಂಬಿರೋರಿಗೆ ಚೆನ್ನಾಗಿ ನೋಡ್ಕೊಳ್ಬೋದು. ನಾವು ನಮ್ಮನ್ನು ನಂಬಿದವ್ರಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಮ ಹೊಟ್ಟೆ ತುಂಬಬೇಕು ಅಂದರೆ ಒಂದು ಜಾಬ್ ಬೇಕು. ಅದು ಸರ್ಕಾರಿ ನೌಕರಿನೇ ಆಗಿರ್ಬೋದು, ಪ್ರೈವೇಟೇ ಆಗಿರ್ಬೋದು, ಅಥವಾ ಸ್ವಂತದೊಂದು ಕೆಲಸನೇ ಆಗಿರ್ಬೋದು ಸಣ್ಣದು.